ನಾವೇನು ಹೆಚ್ಚಿಗೆ ಸ್ಥಾನಗಳನ್ನ ಕೇಳಿಲ್ಲ. ಕಾರಣ ಇದು ದೇಶದ ಚುನಾವಣೆ. ಈ ಚುನಾವಣೆಯಲ್ಲಿ ನಾವು ಮೋದಿಜಿಯವ್ರನ್ನ ಮತ್ತೊಮ್ಮೆ ದೇಶದ 3ನೇ ಬಾರಿ ಪ್ರಧಾನಮಂತ್ರಿ ಮಾಡಲಿಕ್ಕೆ ಕರ್ನಾಟಕ ರಾಜ್ಯದಿಂದ 22 ಲೋಕಸಭಾ ಕ್ಷೇತ್ರದ ಗೆಲುವಿಗೆ 28 ಲೋಕಸಭಾ ಕ್ಷೇತ್ರದ ಗೆಲುವಿಗೆ ಇವತ್ತು ನಾವು ಕೂಡ BJP ಪಕ್ಷದ ಜೊತೆಯಲ್ಲಿ ಅವರಿಗೆ ಇವತ್ತು ಒಂದು ಉಡುಗೊರೆಯಾಗಿ ಕೊಡಬೇಕು ಅಂತಕ್ಕಂಥದ್ದು ನಾವು ಆಗಲೇ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಬಹುಶಃ ಸೀಟು ಹಂಚಿಕೆ ವಿಚಾರವಾಗಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಮಾಧ್ಯಮದವರಿಗೆ. ನಾವೇನು 5, 6, 7, 8 ಸ್ಥಾನಗಳನ್ನೇನು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರ್ತಕ್ಕಂಥದ್ದು 3 ಸ್ಥಾನ, 3ರಿಂದ 4 ಸ್ಥಾನ. ಅದರಲ್ಲಿ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು 3 ಕ್ಷೇತ್ರಗಳಲ್ಲಿ 3 ಶಾಸಕರನ್ನು JDS ಪಕ್ಷ ಹೊಂದಿರತಕ್ಕಂಥದ್ದು. ಅದೇ ರೀತಿ ಇನ್ನು 3 ಸ್ಥಾನಗಳಲ್ಲಿ 2ನೇ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು JDS. ಹಾಗಾಗಿ ಸರಿಸುಮಾರು 5 ಲಕ್ಷ ಮತಗಳನ್ನ ಕಳೆದ ಚುನಾವಣೆಯಲ್ಲಿ, ಅಂದರೆ ವಿಧಾನಸಭಾ ಚುನಾವಣೆಯಲ್ಲಿ JDS ಪಕ್ಷ ತಗೊಂಡಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆಯಲ್ಲಿ. ಹಾಗಾಗಿ ಸಹಜವಾಗಿ ನಮ್ಮ ಪಕ್ಷದ ಎಲ್ಲ ಶಾಸಕರಿರ್ಬೋದು, ಪ್ರಮುಖ ಮುಖಂಡರುಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಸಂಪೂರ್ಣ JDS ಕೇಡರ್ನ ಒಂದು ಬಯಕೆ ಆಗಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆ ಇವತ್ತು ನಮ್ಮ ತೆಕ್ಕೆಗೆ ತಗೊಳ್ಬೇಕು ಅಂತಕ್ಕಂಥದ್ದು. ಹಲವಾರು ಸಂದರ್ಭದಲ್ಲಿ ನಾನೇ JP ಭವನದಲ್ಲಿ ಕರೆದು ಏನು ಪ್ರಮುಖ ಮುಖಂಡರ ಜೊತೆ ಸಭೆಯನ್ನು ಮಾಡಿದೆ. ಆ ಸಂದರ್ಭದಲ್ಲಿ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಅಭಿಪ್ರಾಯನೂ ಕೂಡ ನಾನು ಸಂಗ್ರಹಣೆಗೆ ತಗೊಂಡು ಪಕ್ಷದ ವರಿಷ್ಠರ ಗಮನಕ್ಕೆ ತಗೊಂಡು ಬಂದಿರತಕ್ಕಂಥ ಕೆಲಸ ಮಾಡಿದ್ದೇನೆ.